ಮೂರು ಗಂಟೆಯ ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಅದು ಹೆದ್ದಾರಿ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಸಾವಿನ ಹೆದ್ದಾರಿಯಾಗಿದೆ ಇದು. ರಾಷ್ಟ್ರೀಯ ಹೆದ್ದಾರಿಗಳು ಖಂಡಿತವಾಗ್ಲೂ ಅಲ್ಲ, ಸಾವಿನ ಹೆದ್ದಾರಿಯಾಗಿದೆ. ಈ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನ ಕೂಡ ನಡೆಸಿದೆ. ಎಸ್, ಇವು ರಾಷ್ಟ್ರೀಯ ಹೆದ್ದಾರಿಗಳಲ್ಲ, ಸಾವಿನ ಹೆದ್ದಾರಿಗಳು. ಆಕ್ಸಿಡೆಂಟ್ ಸ್ಪಾಟ್ ಆದ ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಪಘಾತದ ಸಂಖ್ಯೆ ಹೆಚ್ಚಾಗ್ತಾ ಇದೆ. ದಿನೇ ದಿನೇ ಆಕ್ಸಿಡೆಂಟ್ಗಳಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಬೆಚ್ಚಿ ಬೀಳಿಸ್ತಾ ಇದೆ ಅಪಘಾತದ ಸಂಖ್ಯೆ. ತುಮಕೂರಿನಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಗಳು. ಹಾಗಾದ್ರೆ 5 ವರ್ಷದಲ್ಲಿ ಬರೋಬ್ಬರಿ 11,000 ಅಪಘಾತಗಳಾಗಿವೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ ಬರೋಬ್ಬರಿ 3,640. ತುಮಕೂರು ಜಿಲ್ಲೆಯಲ್ಲಿ ವರ್ಷಕ್ಕೆ 2,000ಕ್ಕೂ ಅಧಿಕ ಅಪಘಾತಗಳಾಗ್ತಾ ಇದೆ. ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ ಇದು. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಬರೋಬ್ಬರಿ 27 ಅಪಘಾತ ವಲಯ ಅಂತ ಗುರುತಿಸಲಾಗಿದೆ. ಅತಿ ಹೆಚ್ಚು ಅಪಘಾತಗಳಾಗುವಂತಹ ಸ್ಪಾಟ್ ಅದು. ಅಪಘಾತ ವಲಯ ಅಂತ ಗುರುತು ಮಾಡಿದ್ರೂ ಕೂಡ ಯಾವುದೇ ರೀತಿಯ ಅಪಘಾತಗಳು ಕಡಿಮೆ ಆಗ್ತಾ ಇಲ್ಲ. ಆಕ್ಸಿಡೆಂಟ್ ಸಂಖ್ಯೆ ಹೆಚ್ಚಾಗ್ತಾ ಇದೆಯೇ ವಿನಃ ಕಮ್ಮಿ ಮಾತ್ರ ಆಗ್ತಾ ಇಲ್ಲ. ಕಳೆದ 5 ವರ್ಷದಲ್ಲಿ ಬರೋಬ್ಬರಿ 11,000 ಆಕ್ಸಿಡೆಂಟ್ಗಳಾಗಿವೆ. ಅದರಲ್ಲಿ ಸತ್ತಂತವರು 3,640 ಮಂದಿ. ಇದು ರಾಷ್ಟ್ರೀಯ ಹೆದ್ದಾರಿ ಅಲ್ಲ, ಸಾವಿನ ಹೆದ್ದಾರಿಯಾಗಿದೆ. ಸಾವಿರ ಸಂಖ್ಯೆಯಲ್ಲಿ ಆಕ್ಸಿಡೆಂಟ್ಗಳಾಗ್ತಾ ಇದೆ. ಕಳೆದ 5 ವರ್ಷದಲ್ಲಿ 11,000 ಆಕ್ಸಿಡೆಂಟ್ಗಳಾಗಿದೆ ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ತುಮಕೂರು ರಿಪೋರ್ಟರ್ ಮಹಾಂತೇಶ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ್, 5 ವರ್ಷದಲ್ಲಿ 11,000 ಆಕ್ಸಿಡೆಂಟ್ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಅಪಘಾತ ಆಗೋದು ಕಾಮನ್ ಅಂತ ನಾವು ಹೇಳ್ಬೋದು. ಆದ್ರೆ ಇಷ್ಟು ಪ್ರಮಾಣದಲ್ಲಿ ಆಕ್ಸಿಡೆಂಟ್ಗಳಾಗ್ತಾ ಇದೆ. ಬ್ಲಾಕ್ ಸ್ಪಾಟ್ ಗಳನ್ನ ಅಲ್ಲಿ ಗುರುತು ಮಾಡಿದ್ದಾರೆ. ಆದ್ರೂ ಅದು ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ. ಯಾಕೆ, ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ತಲೆ ಕೆಡಿಸ್ಕೋತಾ ಇಲ್ಲ? ಮಹಾಂತೇಶ್, ಧ್ವನಿ ಕೇಳಿಸ್ತಾ ಇದೆಯಾ? ಮಹಾಂತೇಶ್, ಧ್ವನಿ ಕೇಳಿಸ್ತಾ ಇದೆಯಾ? ಶ್ವೇತಾ, ಏನು ತುಮಕೂರಿನಲ್ಲಿ ಕಳೆದ 5 ವರ್ಷಗಳ ಅಪಘಾತದ ಒಂದು ಏನು ಸಂಖ್ಯೆಗಳನ್ನು ನೋಡಿದ್ರೆ ನಿಜವಾಗ್ಲೂ ಕೂಡ ಆತಂಕಕಾರಿ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ 11,000 ಅಪಘಾತಗಳಾಗಿರುವಂತದ್ದು ಕಳೆದ 5 ವರ್ಷಗಳ ಅವಧಿಯಲ್ಲಿ. ಅದರಲ್ಲಿ 3,500ಕ್ಕೂ ಹೆಚ್ಚು ಜನರು ಅಪಘಾತದಲ್ಲಿ ಪ್ರಾಣನ ತೆತ್ತಿರೋದನ್ನ ನಾವು ನೋಡ್ಬೋದು. ಏನ್ ಪ್ರಮುಖ ಕಾರಣಗಳು ಅಂತ ಹೇಳಿ ನಾವು ಹುಡುಕುವಂತ ಸಂದರ್ಭದಲ್ಲಿ ಹಲವು ಪ್ರಮುಖ ಕಾರಣಗಳು ಕಂಡು ಬಂದು, ಜೊತೆಗೆ ಇವತ್ತು ಕೂಡ ವಿಶೇಷವಾಗಿ 2 ಅಪಘಾತಗಳಾಗಿರೋದು. 2 ಅಪಘಾತಗಳಲ್ಲೂ ಕೂಡ 2 ಸಾವನ್ನಪ್ಪಿರುವಂತದ್ದು. ಏನು ಬ್ಲಾಕ್ ಸ್ಪಾಟ್ ಅಂತ ಏನು ಗುರುತು ಮಾಡಿದ್ದಾರೆ, ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಮತ್ತೆ ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಗುರುತು ಮಾಡಿರುವಂತಹ ಬ್ಲಾಕ್ ಸ್ಪಾಟ್ ಅಂತ ಏನ್ ಗುರುತು ಮಾಡಿದ್ದಾರೆ, ಆ ಒಂದು ಸ್ಥಳದಲ್ಲೇ ನಾನಿದ್ದೀನಿ. ಆ ಒಂದು ಸ್ಥಳದಲ್ಲೇ ಇವತ್ತೇ ಬೆಳಗ್ಗೆ ಆಗಿರುವಂತಹ ಅಪಘಾತನೂ ಕೂಡ ಆಗಿರುವಂತದ್ದು. ಆ ಸ್ಥಳನ ಒಂದ್ ಸ್ವಲ್ಪ ತೋರಿಸಿ ಏನೆಲ್ಲ ಆಗಿದೆ ಅನ್ನೋದು ಇನ್ನಷ್ಟು ವಿವರ ನಾನು ನೀಡ್ತಾ ಹೋಗ್ತೀನಿ. ನೀವೀಗ ದೃಶ್ಯದಲ್ಲಿ ನೋಡ್ತಿರೋದು ಶಿರಾಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಆಗಿರುವಂತದ್ದು. ಜನರು ಕೂಡ ಬಂದಿದ್ದಾರೆ. ಏನಾಯ್ತು ಬೆಳಗ್ಗೆ ಅಪಘಾತ ಮತ್ತೆ ದಿನ ಅಪಘಾತಗಳು ಹೇಗಾಗುತ್ತೆ ಅಂತ ಹೇಳಿ ಮಾತಾಡ್ಲಿಕ್ಕೆ ಅವರು ವಿಚಾರಗಳನ್ನ ತಿಳಿಸಕ್ಕೆ ಬಂದಿರುವಂತದ್ದು. ನೀವೀಗ ದೃಶ್ಯದಲ್ಲಿ ನೋಡ್ತಿರೋದು ಇದು ಒಂದು ಬ್ಲಾಕ್ ಸ್ಪಾಟ್ ಅಂತಲೇ ಕರಿಬಹುದು. ಯಾಕೆಂತಂದ್ರೆ ಇದು ಕಿರಿದಾದ ರಸ್ತೆ ಇರುವಂತದ್ದು. ಇಲ್ಲಿ ಒಂದು ಸೇತುವೆ ಆಗ್ಬೇಕಾಗಿರುವಂತದ್ದು. ಈ ಒಂದು ಸೇತುವೆ ಆಗದಲ್ಲಿ ಇರುವಂತದ್ದು. ಇವತ್ತು ಬೆಳಗ್ಗೆಯೇ ಸುಮಾರು 8:15 ಸಂದರ್ಭದಲ್ಲಿ ಒಂದು ಅಪಘಾತ ಆಗುತ್ತೆ. ಬೈಕ್ ಸವಾರ ಪ್ರಾಣವನ್ನ ಬಿಟ್ಟಿರುವಂತದ್ದು ಸ್ಥಳ ಇದಾಗಿರುವಂತದ್ದು. ಈ ಮಧ್ಯಾಹ್ನ ಹೊತ್ತೆ ಈ ರೀತಿಯಾದಂತ ರಶ್ ಮತ್ತೆ ವಾಹನ ದಟ್ಟಣೆ ನಮ್ಗೆ ಕಂಡು ಬರುತ್ತೆ. ಅದಾದ ಬಳಿಕ ಸಂಜೆ ವೇಳೆ ಅಂತೂ ಇಲ್ಲಿ ಓಡಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಈ ರೀತಿಯಾದಂತಹ ಬ್ಲಾಕ್ ಸ್ಪಾಟ್ ಸ್ಥಳಗಳು ಸಾಕಷ್ಟು ಸಂಖ್ಯೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಇರುವಂತದ್ದು. ಈಗಾಗಲೇ ಪೊಲೀಸರು ಅಂತಹ ಬ್ಲಾಕ್ ಸ್ಪಾಟ್ ಸಂಖ್ಯೆಗಳನ್ನೆಲ್ಲ ಗುರುತಿರುವಂತದ್ದು. ಯಾಕೆ ಇಷ್ಟು ಪ್ರಮಾಣದಲ್ಲಿ ಅಪಘಾತ ಆಗ್ತಿದೆ ಅಂತ ಹೇಳಿ ಗುರುತಂತ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಪ್ರಮುಖವಾಗಿ 3 ಹೈವೇಗಳು ಆದೋಗ್ತವೆ. ಒಂದು ಬೆಂಗಳೂರು ಟು ಪುಣೆ ಹೈವೇ ಒಂದಾಗಿರುವಂತದ್ದು. ಇದು ತುಮಕೂರು ಏನದು ನಗರ ಸೇರಿದಂತೆ ಗ್ರಾಮಾಂತರ ಜೊತೆಗೆ ಶಿರಾ ತಾಲೂಕು ಭಾಗದಲ್ಲಿ ಹೋಗುವಂತ ರಸ್ತೆ ಇದಾಗಿರುವಂತದ್ದು. ಅದಾದ ಬಳಿಕ ಬೆಂಗಳೂರು ಮಂಗಳೂರು ಹೈವೇ ಹೋಗುತ್ತೆ. ಅದು ಕುಣಿಗಲ್ ಭಾಗದಲ್ಲಿ ಹೋಗುತ್ತೆ. ಆನಂತರ ಬೆಂಗಳೂರು ಶಿವಮೊಗ್ಗ ಹೈವೇ ಹೋಗುವಂತದ್ದು. ಹೀಗೆ 3 ಹೈವೇಗಳು ಇರುವಂತದ್ದು. ಆ 3 ಹೈವೇಗಳಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕಾಮಗಾರಿ ಕೂಡ ನಡೀತಾ ಇದೆ. ಏನು ಬೆಂಗಳೂರು ಮತ್ತೆ ತುಮಕೂರು ನಡುವೆ ನೆಲಮಂಗಲ ಹೆದ್ದಾರಿ ಇದೆ, ಅದನ್ನು
ದಶಪಥದ ದಾರಿಯಾಗಿ ಅಪ್ಡೇಟ್ ಮಾಡ್ಲಾಗ್ತಿದೆ. ಅದೇ ರೀತಿ ಏನು ಹೈವೇಗಳಲ್ಲೆಲ್ಲವೂ ಕೂಡ ಕಾಮಗಾರಿ ನಡೀತಿರುವಂತದ್ದು, ಮತ್ತೆ ಬೆಂಗಳೂರು ಶಿವಮೊಗ್ಗ ಕಾಮಗಾರಿ ಕಳೆದ 3 ವರ್ಷಗಳಿಂದ ಈ ಒಂದು ಕಾಮಗಾರಿ ನಡೀತಾ ಇದೆ. ಈ ಒಂದು ಕಾಮಗಾರಿ ನಡೀತಿರುವಂತ ಸಂದರ್ಭದಲ್ಲಿ ಅಲ್ಲಲ್ಲೇ ರಸ್ತೆಗಳು ಕಟ್ಟಾಗಿದೆ. ಆ ಕಟ್ಟಾಗಿರುವಂತಹ ಇದಾಗಿ ವೇಗವಾಗಿ ಬರುವಂತಹ ಸವಾರರು ಅಪಘಾತಕ್ಕೆ ಉಂಟಾಗುವಂಥದ್ದು, ಪ್ರಾಣ ತೆತ್ತುವಂತದ್ದು ಇರುವಂತದ್ದು. ಇವತ್ತು ಬೆಳಗ್ಗೆ ಅಪಘಾತ ಆಗಿದೆ. ಜೊತೆಗೆ ನನ್ನ ಜೊತೆ ಮಾತಾಡ್ಲಿಕ್ಕೆ ಸ್ಥಳೀಯರು ಕೂಡ ಇದ್ದಾರೆ. ಯಾವ ರೀತಿಯಾಗಿ ಅಪಘಾತ ಆಗ್ತಿದೆ ಮತ್ತೆ ಏನೆಲ್ಲ ಇದೆ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತು ಏನ್ ಅಪಘಾತ ಆಯ್ತು ಮತ್ತೆ ಹೇಗೆ ದಿನ ಅಪಘಾತ ಆಗ್ತಿದೆ ಸರ್? ನೋಡಿ, ಇವತ್ತು ಈ ಅಪಘಾತ ಆಗಿರೋ ಜಾಗದಲ್ಲಿ ದಿನೇ ದಿನೇ ಅಪಘಾತ ಆಗ್ತಾನೆ ಇದೆ. ಇವತ್ತು ನಡೆದಿರುವಂತಹ ಅಪಘಾತ ಏನಿದೆ ಇದು ತುಂಬಾ ನೋವಾಗುವಂತಹ ಸಂಗತಿ. ಎಂತಹ ವ್ಯವಸ್ಥೆಯಲ್ಲಿ ನಾವು ಇವತ್ತು ಬದುಕ್ತಾ ಇದೀವಿ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ನಮ್ಮ ದೇಶದ ವಿಜ್ಞಾನಿಗಳಿಗೆ ಚಂದ್ರನ ದಕ್ಷಿಣ ಧ್ರುವ ಕಾಣ್ತದೆ, ಆದ್ರೆ ನಮ್ಮ ರಾಜಕಾರಣಿಗಳಿಗೆ ಈ ಒಂದು ಬ್ರಿಡ್ಜ್ ಕಾಣ್ತಾ ಇಲ್ಲ. ಈ ಬ್ರಿಡ್ಜ್ ನ ರೆಡಿ ಮಾಡ್ಬೇಕಂತ ಅವ್ರಿಗೆ ಅನ್ನಿಸ್ತಾನೆ ಇಲ್ಲ. ನಾವು ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕಟ್ಟಿ, ರಾಜ್ಯ ಸರ್ಕಾರಕ್ಕೆ ತೆರಿಗೆ ಕಟ್ಟಿ, ಸ್ಥಳೀಯ ಮಹಾನಗರ ಪಾಲಿಕೆಗೂ ತೆರಿಗೆ ಕಟ್ಟಿದ್ರು ಇಂತಹ ಒಂದು ಸ್ಥಳನ ಇಲ್ಲಿವರೆಗೂ ಬಿಟ್ಕೊಂಡಿದ್ದಾರೆ. ನಾನು ಈ ಕೂಡಲೇ ಈ ಒಂದು ಪ್ರಕರಣನ ಮಾನ್ಯ ಹೈಕೋರ್ಟ್ ನವರು ಸ್ವಯಂ ಪ್ರೇರಿತ ದೂರು ದಾಖಲಿಸ್ಕೊಂಡು ಈ ಎಲ್ಲಾ ಶಾಸಕರ ಜನಪ್ರತಿನಿಧಿಗಳನ್ನ ಅಪರಾಧಿ ಮಾಡಿ ಅವ್ರನ್ನೆಲ್ಲ ಜೈಲಿಗೆ ಕಳಿಸುವಂತ ಕೆಲಸ ಆಗ್ಬೇಕಂತ ನಾನು ನಾಗರಿಕರ ಪರವಾಗಿ ಹೇಳ್ತೀನಿ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಪಘಾತ ಆಗ್ತಿರುವಂತ ಸಂಖ್ಯೆ ಜಾಸ್ತಿ ಇದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಯಾವ ರೀತಿಯಾಗಿ ಆಗ್ತಿದೆ ಅಪಘಾತಗಳು ಅಂತ ನಿಮಗೆ ಅನ್ಸುತ್ತೆ? ನೀವೇನ್ ಅಪಘಾತ ನೋಡಿದ್ರಿ? ಅಪಘಾತ ಇದು ಯಾವ ರೀತಿ ಆಗ್ತದೆ? 1982 ಇಸ್ವಿ ನಾವು ಹುಟ್ಟಿದ್ದು. 82 ಇಸ್ವಿಲಿ ಹತ್ತಡಿ ಹೊಡಿತ್ತು. ಇವತ್ತು ಸಹ ಇದು ಹತ್ತಡಿ ಹೊಡೆಯುತ್ತೆ. 82 ಇಲ್ಲಿವರೆಗೂ ಸುಮಾರು 5-4 ಶಾಸಕರು ಬಂದಿದ್ದಾರೆ, 10-12 ಡಿಸಿ ಬಂದಿದ್ದಾರೆ. ಅವ್ರು ಯಾವ ಈ ರಸ್ತೆ ಕಾಣ್ತಾ ಇಲ್ವಾ? ಅವತ್ತು ಸುಮಾರು ಕೇವಲ 10-12 ವೆಹಿಕಲ್ ಓಡ್ತಿದ್ದ ಜಾಗದಲ್ಲಿ ಇದ್ದ ಬ್ರಿಡ್ಜ್ ಇವತ್ತು ಅದೇ ಬ್ರಿಡ್ಜ್ ಇದೆ. ಇವತ್ತು 1000 ವೆಹಿಕಲ್ ಓಡ್ತವೆ. ಈ ಬ್ರಿಡ್ಜ್ ಇವ್ರ ಗಮನಕ್ಕೆ ಬರ್ತಾ ಇಲ್ವಾ? ಈ ಬ್ರಿಡ್ಜ್ ಆಕ್ಸಿಡೆಂಟ್ ಆಗ್ತದೆ, ಗಮನಕ್ಕೆ ಬರ್ತಾ ಇಲ್ವಾ? ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾರೆ? ಆದ್ರಿಂದ ಇವತ್ತು ಈ ತಕ್ಷಣ ನಮ್ಮ ತುಮಕೂರು ಉಸ್ತುವಾರಿ ಸಚಿವ ಪರಮೇಶ್ವರ್ ಸರ್ ಇತರ ಗಮನಿಸಿ ಕೂಡಲೇ ಕಾಮಗಾರಿ ಬ್ರಿಡ್ಜ್ ದೊಡ್ಡದು ಮಾಡಿ ರಸ್ತೆ ಅನುಕೂಲ ಮಾಡ್ಕೊಳ್ಬೇಕು ಅಂತ ಕೇಳ್ಕೊತೀವಿ. ಸರ್, ಏನು ಅಂತಂದ್ರೆ ಈಗ ಹೆದ್ದಾರಿ ರಸ್ತೆ ಕಾಮಗಾರಿ ನಿರಂತರವಾಗಿ ನಡೀತಾ ಇದೆ. ಒಂದು ಪ್ರಮುಖವಾಗಿ ಮುಂಬೈ ಪುಣೆ ಹೆದ್ದಾರಿ ನಡೀತಿರುವಂತದ್ದು, ಜೊತೆಗೆ ಶಿವಮೊಗ್ಗ ಹೆದ್ದಾರಿ ಕೆಲಸ ಕಳೆದ 3 ವರ್ಷಗಳಿಂದ ನಡೀತಾ ಇದೆ. ಅಲ್ಲಿ ಯಾವ ರೀತಿಯ ಅಪಘಾತಗಳಾಗ್ತಿದೆ? ಹೇಗೆ ನಿಮ್ಗೆ ಯಾರಾದ್ರು ಅಥವಾ ನಿಮಗೆ ಆ ತರದ ಅಪಘಾತದ ಸ್ನೇಹಿತರದ ಏನಾದ್ರು ಆಗಿರುವಂತದ್ದು ಇದೆಯಾ ಸರಿಯಾಗಿ? ಸರ್, ಸುಮಾರು 11,000ವರೆಗೂ ರಸ್ತೆ ಅಪಘಾತ ಆಗಿರೋದನ್ನ ಒಂದು ಅಂಕಿಅಂಶ ಮಾಡಿದ್ದಾರೆ ಸರ್. ಅದರಲ್ಲಿ ಸಾಕಷ್ಟು 5,000ದಿಂದ 6,000ವರೆಗೂ. ಎಸ್ ಮಹಾಂತೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ತುಮಕೂರು SP ಅಶ್ವಥ್ KV ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಪದೇ ಆಕ್ಸಿಡೆಂಟ್ ಆಗುತ್ತೆ. ಇವತ್ತು ಕೂಡ 2 ಆಕ್ಸಿಡೆಂಟ್ ಆಗಿದೆ. ಕಳೆದ 5 ವರ್ಷದಲ್ಲಿ 11,000ಕ್ಕೂ ಅಧಿಕ ಆಕ್ಸಿಡೆಂಟ್ಗಳಾಗಿದೆ. ಜೊತೆಗೆ ಬ್ಲ್ಯಾಕ್ ಸ್ಪಾಟ್ ಅಂತ ಕೂಡ ಗುರುತು ಮಾಡಲಾಗಿದೆ. ಆದರೂ ಇದನ್ನ ತಡೆಯೋದಕ್ಕೆ ಆಗ್ತಾ ಇಲ್ಲ, ಯಾಕೆ ಸರ್? ಫಸ್ಟ್ ಥಿಂಗ್ ಮೇಡಮ್, ಇದು ತುಮಕೂರಲ್ಲಿ ಲಾಸ್ಟ್ 5 years ನಲ್ಲಿ ಆಗಿರೋ ಆಕ್ಸಿಡೆಂಟ್ಸ್ ಅರೌಂಡ್ 3,000 ಇದಾವೆ. ಅಲ್ಲ 3,500ಕ್ಕೆ ಹೆಚ್ಚು ಜನ ಸತ್ತಿದ್ದಾರೆ ಸರ್. ನಮ್ಮ ಹತ್ರ ಅಂಕಿಅಂಶಗಳಿದೆ. ಅದೇ ನಾನು ಹೇಳ್ತಾ ಇರೋದು, 3,500 ಅರೌಂಡ್ 3,000 11,000 ಆಕ್ಸಿಡೆಂಟ್ಸ್ 11,000 ಆಗಿದ್ದಾವೆ. ಸೊ ಇದ್ರ ಮೇಲೆ ಆಲ್ರೆಡಿ ಕೆಲವು ಪ್ರೈವೇಟ್ ಅಂಡ್ ಗವರ್ನಮೆಂಟ್ ಇನ್ಸ್ಟಿಟ್ಯೂಷನ್ಸ್ ರಿಸರ್ಚ್ ಮಾಡಿದಾವೆ. ಸೊ ಮೋಸ್ಟ್ಲಿ ಇಲ್ಲಿ ಸರ್ ಕೇಳಿಸ್ತಿದ್ಯಾ? 25 ಡಿಸ್ಟ್ರಿಕ್ಟ್ಸ್ ನಮ್ಮ ತುಮಕೂರಿಂದ ಪಾಸ್ ಆಗ್ತವೆ ಟು ಬ್ಯಾಂಗ್ಳೂರ್. ಅದು ಒಂದು. ಸೆಕೆಂಡ್ ಥಿಂಗ್, ಸೊ ಔಟ್ ಆಫ್ ಈ ಎಲ್ಲಾ ರಿಸರ್ಚ್ ಅಲ್ಲಿ ನಮ್ಗೆ ಕಂಡು ಬರ್ತಾ ಇರೋದು ಏನಂದ್ರೆ ಮೇನ್ 3 types ಇರುತ್ತದೆ. ಒಂದು ಟ್ರಾಫಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್, ಇನ್ನೊಂದು ಇಂಜಿನಿಯರಿಂಗ್ ರಿಲೇಟೆಡ್ ಪ್ರಾಬ್ಲಮ್ಸ್, ಇನ್ನೊಂದು ನಮ್ಮವರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಹೆಲ್ಮೆಟ್ ಹಾಕೊಳ್ಳಲ್ಲ, ಲೇನ್ ಡಿಸಿಪ್ಲೈನ್ ಮಾಡಿಲ್ಲ, ಈ ತರ ಇರುತ್ತದೆ. ಸೊ ಮೇನ್ ರೀಸನ್ ಬಂದು ಓವರ್ ಸ್ಪೀಡಿಂಗ್ ಆಗುತ್ತದೆ. ಓಕೆ, ಈಗ ಬ್ಲಾಕ್ ಸ್ಪಾಟ್ ಏನ್ ಗುರುತು ಮಾಡಿದ್ದಾರೆ ಸರ್, ಅದನ್ನ ಯಾಕೆ ಅದ್ರ ಬಗ್ಗೆ ಗಮನ ಕೊಡೋದಕ್ಕೆ ಆಗ್ತಾ ಇಲ್ವಾ? ಈಗ ಒಂದ್ ಕಡೆ ಆಕ್ಸಿಡೆಂಟ್ ಜಾಸ್ತಿ ಆಗ್ತಿದೆ ಅಂದಾಗ ಅಲ್ಲಿ ಏನ್ ಕ್ರಮ ತಗೋತೀರಾ ನೀವು? ಅಂದ್ರೆ ನಿಮ್ ಕಡೆಯಿಂದ ಜನಕ್ಕೆ ಅಲರ್ಟ್ ಮಾಡೋ ನಿಟ್ಟಿನಲ್ಲಿ ಆಕ್ಸಿಡೆಂಟ್ ಝೋನ್ ಅಂತ ಬೋರ್ಡ್ ಹಾಕೋದು ಅಥವಾ ಅಲ್ಲಿ ಏನಾದ್ರೂ ಕಾಮಗಾರಿ ಮಾಡೋದು? ಆಲ್ರೆಡಿ ಲಾಸ್ಟ್ 3-4 years ಇಂದ ಈ ಬ್ಲಾಕ್ ಸ್ಪಾಟ್ಸ್ ಮೇಲೆ ಕೆಲಸ ಆಗ್ತಾ ಇದೆ. ಆಲ್ರೆಡಿ ಐಡೆಂಟಿಫೈ ಗುರುತಿಸಿರುವ ಬ್ಲಾಕ್ ಸ್ಪಾಟ್ಸ್ ಅರೌಂಡ್ 60-70 ಬ್ಲಾಕ್ ಸ್ಪಾಟ್ಸ್ ಐಡೆಂಟಿಫೈ ಮಾಡಿ ಇಡೀ ಡಿಸ್ಟ್ರಿಕ್ಟ್ ಅಲ್ಲಿ ಕ್ರಮ ತಗೊಂಡಿದ್ದಾರೆ. ಈ ಆಕ್ಸಿಡೆಂಟ್ಸ್ ಆಗ್ತಾ ಇರುವ ಜಾಗಗಳು ಇದು ಚೇಂಜ್ ಆಗ್ತಾ ಇದಾವೆ. ಸೊ ಬ್ಲಾಕ್ ಸ್ಪಾಟ್ಸ್ ಮೇಲೆ ಸಮಸ್ಯೆ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ವಾ ಅಥವಾ ಆ ಸಮಸ್ಯೆ ಕರೆಕ್ಷನ್ ಆಗ್ತಾ ಇಲ್ವಾ? ಯಾಕಂದ್ರೆ ಆಕ್ಸಿಡೆಂಟ್ ಓವರ್ ಆಲ್ ಸಮಸ್ಯೆ ಇಟ್ ಈಸ್ ವೆರಿ ಕ್ಲಿಯರ್, ಇಟ್ ಈಸ್ ಓವರ್ ಸ್ಪೀಡಿಂಗ್.
ಓವರ್ ಸ್ಪೀಡ್ ಅಂತೀರಾ, ಆದ್ರೆ ಅಲ್ಲಿನ ಸಾರ್ವಜನಿಕರು ಹೇಳೋದೇ ಬೇರೆ ಸರ್. ಅಲ್ಲಿ ಚಿಕ್ಕದ ಕಿರಿದಾದ ರಸ್ತೆ ಇದೆ, ಕಿರಿದಾದ ರಸ್ತೆ ಇದೆ, ಸೇತುವೆ ನಿರ್ಮಾಣ ಆಗಬೇಕಿತ್ತು, ಅದು ಕೂಡ ಆಗಿಲ್ಲ. ಇವೆಲ್ಲವೂ ಕೂಡ ಈ ರೀತಿ ಆಕ್ಸಿಡೆಂಟ್ ಆಗೋದಕ್ಕೆ ಕಾರಣ ಅಂತ ತಾವೇ ಬೇರೆ ಮಾಹಿತಿಯನ್ನ ಕೊಡ್ತಾ ಇದ್ದೀರಿ. ಆಕ್ಚುಲಿ ಪ್ರಾಬ್ಲಮ್ ನಮಗೆ ಓವರ್ ಸ್ಪೀಡಿಂಗ್ ಮೇಲೆ ಆಗ್ತಾ ಇದೆ. ಸೊ ಈಗ ನಿಮಗೆ ತುಮಕೂರು ತಗೊಂಡಿದ್ರೆ ನಮಗೆ ತುಮಕೂರು ಟು ಪಾವಗಡ, ತುಮಕೂರು ಟು ಶಿವಮೊಗ್ಗ, ತುಮಕೂರು ಟು ಹಾಸನ್, ತುಮಕೂರು ಟು ಕುಣಿಗಲ್, ಈ ತರ ಬೇರೆ ಬೇರೆ ಹೈವೇಸ್ ಇದಾವೆ, ತುಮಕೂರು ಪುಣೆ ರೋಡ್ ಅಂಡ್ ಆಲ್. ಸೊ ಮೋಸ್ಟ್ಲಿ ಇವು ಎಲ್ಲ ಚೆನ್ನಾಗಿ ಮಾರ್ಕಿಂಗ್ಸ್ ಇದಾವೆ. ಓವರ್ ಸ್ಪೀಡ್ ಅನ್ನೋದೇ ಒಂದು ಕಾರಣ ಆದ್ರೆ ಆ ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೂ ಏನಾದ್ರೂ ಕ್ರಮ ತಗೋಬೇಕು. ಹೈವೇ ಪೊಲೀಸ್ ಇರ್ತಾರೆ, ಅಲ್ಲಿ ಓವರ್ ಸ್ಪೀಡ್ ಇದೆ ಅಂತ ಅಂದ್ರೆ ಯಾವ ಪಾಯಿಂಟ್ ಅಲ್ಲಿ ಓವರ್ ಸ್ಪೀಡ್ ಅಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ನೀವು ಗಮನ ಕೊಡ್ಬೋದಲ್ವಾ. ಹೈವೇ ಅಂದ್ರೆ ಸ್ಪೀಡ್ ಅಲ್ಲಿ ಇರ್ತಾರೆ, ಬಟ್ ಓವರ್ ಸ್ಪೀಡ್ ಅಂದ್ರೆ ಅದನ್ನ ಬ್ರೇಕ್ ಮಾಡೋದಕ್ಕೂ ಆಗ್ತಾ ಇಲ್ವಾ? 11,000 ಸರ್, 5 ವರ್ಷದಲ್ಲಿ 11,000 ಆಕ್ಸಿಡೆಂಟ್. ಹೌದು. ಸೊ ಅದಕ್ಕೆ ಈಗ ಈ ಎನ್ಫೋರ್ಸ್ಮೆಂಟ್ ಜಾಸ್ತಿ ಮಾಡಿಸ್ತಾ ಇದೀವಿ. ಆದಷ್ಟು ಈಗ ಈ ಚಲಾನ್ಸ್, ಸ್ಪೀಡ್ ಗನ್ಸ್ ಯೂಸ್ ಮಾಡಿದೀವಿ. ಆಲ್ರೆಡಿ ನ್ಯಾಷನಲ್ ಹೈವೇಸ್ ಮೇಲೆ ಕ್ಯಾಮೆರಾಸ್ ಇದಾವೆ, ಆಟೋಮೆಟಿಕ್ ಚಲಾನ್ ಆಗ್ತದೆ. ಸರ್, ಈಗ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳ್ತಾರೆ, ನಾಗರಿಕರು ಹೇಳ್ತಾರೆ, ತಗೋತಾ ಇರೋ ಕ್ರಮ ಇದೆಯಲ್ಲ ಅದು ಕೂಡ ಸ್ಪೀಡ್ ಆಗಿಲ್ಲ ಅಂತ. ಈಗ ಅಧಿಕಾರಿಗಳು ಹೇಳ್ತಾರೆ ಓವರ್ ಸ್ಪೀಡ್, ಅದು ವಾಹನ ಸವಾರರೇ ಅದ್ರ ಬಗ್ಗೆ ಗಮನ ತಗೋಬೇಕು ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಿದ್ದಾರೆ. ಅದಲ್ಲ ಸೊಲ್ಯೂಷನ್. ಏನ್ ಸಮಸ್ಯೆ ಆಗ್ತಿದೆ ಅದನ್ನ ಪಾಯಿಂಟ್ ಔಟ್ ಮಾಡ್ತಿಲ್ಲ. ಬ್ಲಾಕ್ ಸ್ಪಾಟ್ ಇದೆ ಅಲ್ಲಿ, ಯಾವ ಸ್ಪಾಟ್ ಅಲ್ಲಿ ಆಕ್ಸಿಡೆಂಟ್, ಯಾವ ಕಾರಣಕ್ಕೆ ಆಕ್ಸಿಡೆಂಟ್ ಆಗ್ತಿದೆ ಅನ್ನೋದರ ರಿಪೋರ್ಟ್ ಇಟ್ಕೊಂಡು ಕೂಡ ಯಾಕೆ ನಿರ್ಲಕ್ಷ್ಯ? ಹಲೋ, ಪ್ರಶ್ನೆಗೆ ಉತ್ತರ ಅವ್ರ ಹತ್ರ ಇಲ್ಲ, ಅದು ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಒಂದೆರಡು 10 ಆಕ್ಸಿಡೆಂಟ್ಗಳಾದಾಗ್ಲೇನೆ ಅಲ್ಲಿ ಯಾಕೆ ಆಕ್ಸಿಡೆಂಟ್ ಆಗ್ತಿದೆ, ಯಾವ ಕಾರಣಕ್ಕೆ ಆಗ್ತಿದೆ, ಅದನ್ನ ಬಗೆಹರಿಸೋದಕ್ಕಾಗತ್ತಾ ಅನ್ನೋದ್ರ ಬಗ್ಗೆ ಗಮನ ಕೊಡ್ತಾರೆ. 11,000 ಆಕ್ಸಿಡೆಂಟ್ ಕೊಡ್ತಾ ಇರೋದು ಓವರ್ ಸ್ಪೀಡ್. ಅದಕ್ಕೆ ಕ್ರಮಗಳಿದೆ, ಖಂಡಿತವಾಗ್ಲೂ ಇದೆ. ಆದ್ರೆ ಆ ಕ್ರಮಗಳನ್ನ ಜಾರಿಗೆ ತರೋ ನಿಟ್ಟಿನಲ್ಲಿ ನೀವು ವಿಫಲರಾಗ್ತಿದ್ದೀರಿ ಅನ್ನೋದು ಇದರಿಂದ ಕ್ಲಿಯರ್ ಆಗುತ್ತೆ. ಓವರ್ ಸ್ಪೀಡ್ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾರೆ, ಅಲ್ಲಿಗೆ ಬಾಲ್ ನ ತಮ್ಮ ಕೋರ್ಟಿಂದ ಬೇರೆ ಕೋರ್ಟಿಗೆ ಹಾಕ್ಬಿಡ್ತಾರೆ, ಮುಗೀತು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ತುಮಕೂರು ಹೈವೇಗಳಲ್ಲಿ ಅಪಘಾತ ಹೆಚ್ಚಾಗ್ತಾ ಇದೆ, ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬ್ಲಾಕ್ ಸ್ಪಾಟ್ಗಳನ್ನ ಗುರುತಿಸುವ ಕೆಲಸ ಮಾಡ್ತಾ ಇದ್ದೇವೆ, ಅಪಘಾತ ತಡೆಗೆ ಸೂಕ್ತ ಕ್ರಮ ತೆಗೆದುಕೊಳ್ತೇವೆ, PWD ಅಥವಾ ಪೊಲೀಸ್ ಇಲಾಖೆಯಿಂದ ಕ್ರಮ ಆಗತ್ತೆ. ಕಳೆದ ಸಭೆಯಲ್ಲಿ ಎಸ್ಪಿಗೆ ಸೂಚನೆಯನ್ನ ನೀಡಿದ್ದೆ. ಮೈಸೂರಿನಲ್ಲಿ ಹೊಸ ರಸ್ತೆ ಮಾಡಿದಾಗ ಹೆಚ್ಚು ಅಪಘಾತ ಆಗಿತ್ತು. ಆಂತರಿಕ ಭದ್ರತೆ ವಿಭಾಗದ IG ಭೇಟಿಯ ಬಳಿಕ ಅಪಘಾತ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ತುಮಕೂರಿನಲ್ಲೂ ಇದೇ ರೀತಿ ಮಾಡ್ತೇವೆ ಅಂತ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಇಲ್ಲ, ಅದಕ್ಕೇನೆ ಈಗ ನಾವು ಸೆನ್ಸಿಟೈಸ್ ಮಾಡಿದ್ದೀವಿ. ಎಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳಿದೆ ಆ ಬ್ಲ್ಯಾಕ್ ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕು, ಅದಕ್ಕೇನಾದರೂ ಕೂಡ ಪೊಲೀಸ್ ಇಲಾಖೆ ವತಿಯಿಂದ ಏನಾದರೂ ಮಾಡಬೇಕಾ, ಇಲ್ಲ PWDಯಿಂದ ಮಾಡಬೇಕಾ, ಇದೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ಅದು ಇವತ್ತು ಎಸ್ಮಾಲ್ದು ಈಗಾಗಲೇ ಅದು ಮಂಜೂರಾಗಿದೆ, ಹಣ ಮಂಜೂರಾಗಿದೆ, ಕೆಲಸ ಪ್ರಾರಂಭ ಆಗಬೇಕು. ಎಸ್, ರಾಜಕಾರಣಿಗಳು ಕೇಳಿದ್ರೆ ಒಂದು ಹೇಳ್ತಾರೆ, ಅಧಿಕಾರಿಗಳು ಕೇಳಿದ್ರೆ ಮತ್ತೊಂದು ಹೇಳ್ತಾರೆ. ಆದ್ರೆ ಅಲ್ಲಿ ಅಪಘಾತದ ಪ್ರಮಾಣ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಇವತ್ತೂ ಕೂಡ ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 2 ಆಕ್ಸಿಡೆಂಟ್ಗಳಾಗಿದೆ. ಇದು ಈ ಸಂದರ್ಭಕ್ಕೆ ಹೇಳಿಕೆ ಕೊಡುವಾಗ ಏನೋ ಒಂದು ಹೇಳಿ ಅಧಿಕಾರಿಗಳಾಗ್ಲಿ ರಾಜಕಾರಣಿಗಳಾಗ್ಲಿ ಸುಮ್ಮನಿರೋದಲ್ಲ. ಸಾವಿರಾರು ಆಕ್ಸಿಡೆಂಟ್ಗಳಾಗ್ತಾ ಇದೆ. ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಆಗ್ಲೇಬೇಕು ಇನ್ನಾದ್ರೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.